ಮಸ್ತ್ ಊಟ ಮಾಡಿ ಎಲ್ಲೆಡ್ ತಕೊಂಡ್ ಕುಂತ್ಬಿಟ್ಟಿಯಲ್ಲ. ಅಲ್ಲ ನಿನ್ ಕಣ್ಣಿಗೆ ನಾನು ಹೊಟ್ಟೆ ತುಂಬಾ ಊಟ ಮಾಡಿ ಕುಂತಂಕ ಅಂತತನ. ಯಾಕ ಊಟಕ್ಕಿಂತ ಮುಂಚೆ ಎಲ್ಲೆಡ್ ತಕೋಬಾರ್ದ? ಯಾಕ ಶಾಂತಕ ಏನಾತ? ಹಂಗೆ ಮಾತಾಡಕತ್ತಿ. ಏನಾತ ಅಂತ ಹೇಳಿದ್ರೆ ಏನ್ರ ಬಗೆಹರಿಸ್ತೀನಿ. ಅಯ್ಯೋ ನೋಡ ಇವ ಹೆಂಗ್ ಮಾಡ್ತಾ ಶಾಂತಕ ಏನಾತ ಅಂತ ಕೇಳಿದ್ರೆ ಹಂಗ್ಯಾಕ್ ಮಾಡ್ತಾಳನ? ಹೋಲ್ ಬಿಡವ ಹೇಳಾಕ ಬಿಡ. ಬಾರಿ ಬಿಡ ನಿಮ್ದು. ನಾನು ಹೇಳ್ತೀನಿ ಅಂತ ಬಂದನ್ನ ಹೇಳ್ಬೇಡ ಇವ ಅನ್ನಕ. ನೀವಾಗೆ ಬಂದ್ರಿ ಕೇಳಾಕತ್ತೀರಿ. ಯವ್ವ ಶಾಂತಕ ಹೋಗಿ ತಗೋರ್ವ. ನೋಡ್ ಹಿರೇ ಮನುಷ್ಯ ಇಲ್ಲ ಬೇಕು ಮಾತಾಡತ್ತೇನೆ ನಾನು. ನನ್ನ ಮಾತು ಕೇಳುವಷ್ಟು ನಿಮಗೆ ಇದು ಐತನ ತಾಳ್ಮೆ. ಹೆಂಗ್ ತಡಕಿಂದ ಓಡ್ತೀರಿ ನೀವು? ಅಲ್ಲ ಮಾತಾಡಿದ್ರೆ ಕಡ್ಯಾಕ ಬರ್ತೀವ. ಏನ್ ಹೇಳ್ಬೇಕು ನಿಂಗ? ಅಲ್ಲ ಊಟ ಮಾಡಿ ಎಲ್ಲರೂ ಚಕೊಳತ್ತೀನ ಅಂದೆ. ಏನ್ ದೊಡ್ಡ ತಪ್ಪಾತು? ಯಾಕ ಬೆಂಗ್ಲಿ ನಾನು ನಾಯಿ ಮಾಡಿ ಏನು ಕಡ್ಯಾಕ ಬರ್ತೀನಿ ಅಂತ ಹೇಳ್ತಿಯಲ್ಲ. ಊರ್ಪಿಸರಿ ನನಗೇನ್ರ ಅಂದಿ ನೋಡು ಮತ್ತೆ ಹೊಸು ಬಾಯನ್ ಹೊಲ್ ನೆಲ ಕಚ್ಬೇಕು ಹಂಗ್ ಮಾಡ್ತೀನಿ. ಈಕಿ ಸೊಸಿ ಈಕಿ ಕೈಯಾಗದಿ ಹಂಗಾರ ಎಗ್ತಿದ್ದಾಳ ಏನ ಯವ್ವ ಸಾಕಾಗೈತ್ ಬಿಡು ಹೋಲತ್ತ. ನಮಗೊಂದು ತಾಸಿಗೆ ಇಷ್ಟು ಬೇಸರ ಮಾಡ್ತಾಳ ಈಕಿ ಪಾಪ ಸೊಸಿಗತಿ ಏನ ಅತ್ತ ಹೊಳ್ಳಿ ಗುನ್ಗಾಕತಿ ಗುನ್ಗುನೇಶ್ವರಿ ಇತ್ತ ಹೊಳ್ಳಿ ಗುನುಗ ಏನಿಲ್ವಾ ಶಾಂತಕ್ಕ. ಪಾಪ ನಮ್ಮ ಶಾಂತಕ್ಕ ಹೊಟ್ಟೆ ಸತ್ಕಂತತಿ ಸೊಸಿ ಏನು ಊಟ ಕೊಟ್ಟಿರಕಿಲ್ಲ ಅದಕ್ಕೆ ಇಷ್ಟಾಗಳನ ಅಂತ ಮಾಡಿದ್ದೆ. ಯಾಕಂದ್ರೆ ಹಸಿವಾದ್ರೆ ನೀನಾಗಿರಂಗಿಲ್ಲ ನೋಡು ಅದಕ್ಕೆ. ಏನ ಅದೇನು ನಾಷ್ಟ ಮಾಡಿ ಬರ್ರಿ ಬಿದ್ದಿತ್ತು ಬಿಡು ಹೋಲತ್ತಾಗ. ಅಯ್ಯೋ ದೇವ್ರೇ ಸಾಕಾಗಿ ಹೋಗ್ಬಿಟ್ಟತ್ ನನಗಂತೂ. ಇಂಥ ಸೊಸಿ ಕಟ್ಕೊಂಡು ಒಂದು ಅಡಿಗೆ ಮಾಡ್ತತಿ ಉಪ್ಪಿರಂಗಿಲ್ಲ ಖಾರ ಇರಂಗಿಲ್ಲ ಅಡಿಗೆ ಒಳಗೆ. ಸಾಕಾಗಿ ಹೋಗ್ಬಿಟ್ಟತ್ ನನಗಂತೂ. ತಿನ್ನಾಕ ಒಯ್ಕನಂಗೆ ಆಕತ್ ನೋಡಂಗ. ಬಾಯಾಗ ರುಚಿ ಅನ್ನೋದೇ ಇಲ್ಲ ಒಂದೀಟು. ಯಾಕಂದ್ರೆ ಇದು ಮನೆ ಸಾರು ಮಾಡೈತೆ ಉಪ್ಪಟ್ಟು ಉರುಳು. ನಿನ್ನೆ ಅದೇನೋ ಸ್ವೀಟ್ ಮಾಡೈತೆ ಅದ್ರಾಗ ಉಪ್ಪು ಸಕ್ರಿ ಅಂದ್ರೆ ಸಕ್ರಿ. ಅತ್ತಿಯರ ಊಟ ಮಾಡ್ತೀರೇನ್ರಿ? ಅಯ್ಯಯ್ಯ ಕಣಿ ಕೇಳಾಕತ್ತಿಯಲ್ಲ ತಡಿ. ಇಲ್ಲೊಬ್ಬ ಗಿಣಿ ಶಾಸ್ತ್ರದವ್ ಬಂದಂದ್ರೆ 2 ರೂಪಾಯಿ ಕೊಟ್ಟು ಕೇಳು ನಾವು ಊಟ ಮಾಡ್ಬೇಕ ಬೇಡ ಅಂತೇಳಿ. ಉಣ್ಣಂದ್ರೆ ಉಂಡ್ರಾತ ಬೇಡ ಅಂದ್ರೆ ಬಿಟ್ರಾತ. ಹೌದಿಲ್ಲ? ಹಚ್ಕೊಂಬರ್ತೇನ್ರಿ ಅತ್ತಿಯವ್ರ. ಹತ್ತು ಗಂಟೆಗೆ ಹಂಗಾರ ಊಟ ಮಾಡಿ ನೀನು ನಾವಿನ್ ಬರ್ತೇವೆ ಹೋಗ್ತೀವತ್ತ. ಅಯ್ಯಯ್ಯ ನಿಂದ್ರಿ ಅದಕ್ಕೇನಕತಿ? ಯಾಕ ಊಟ ಮಾಡಿದ್ರೆ ಏನು ನಿಮ್ಮ ಮುಂದೆ ಮಾಡಬಾರ್ದಂತೈತೇನೆ? ಏನು ನೀವೇನು ಕಣ್ಣು ಬಿಟ್ಟು ಬಿಡ್ತೀರಿ? ಹೊಟ್ಟೆ ಕಟ್ತಿತ್ತೇನೆ ನನಗೆ? ಏನು ಉಣ್ಣುಗಂಗಳ ಕಸ್ಕೊಂಡ್ ಬಿಡ್ತೀರಿ? ಏನಾದ್ ಯಾರ ಮನೆ ಕಾಣ್ಲಾರ್ದು ರೊಟ್ಟಿ ಪಲ್ಯ ಸಾರು ಅನ್ನ. ಹೌದಿಲ್ಲ? ಎಲ್ಲಾರ ಮನೆಗೆ ಇರುವಂತ ಕುಳ ಇಲ್ಲ ತಿನ್ನೋದಾದ್ರೆ ತಿನ್ರಿ ನೀವು ಒಂದೊಂದು ರೊಟ್ಟಿನ. ಅದಕ್ಕೆ ಯಾಕೆ ಹೋಗ್ತೀರಿ? ಏನ್ ದೊಡ್ಡ ಬೆಜ್ಜೆ ಬಂಗಾರ ನಾನು ತಿನ್ನೋದು? ದೊಡ್ಡ ರಸಕೋಳ ತಿನ್ಬೇಕಾಗೈತೆ ನೋಡು ನಿಮ್ಮನ್ನ ಮುಚ್ಚಿ ತಿನ್ನಾಕ. ಯಾವಾಗ ಕುಂದ್ರಿ ಏನಕತಿ? ನೀ ಏನ್ ನಮ್ಮ ಮಾತು ಕೇಳ್ಕೊಂತಿಲ್ಲ ನಿಂದ್ರಾಕ ಏನು ಊಟಕ್ಕೆ ಹಚ್ಕೊಂಡ್ ಕೊಡಕ್ಕೆ ಈ ಹೊಂಟೇರಿ ಅತ್ತಿ. ಮತ್ತೆ ಇದು ಒಂದೇ ನಿನ್ ಕಡೆ ನಂಗೆ ಭಾಳ ಇಷ್ಟ ಆಗೋದಂದ್ರೆ ಸಂತಕ. ಅಂದ್ರೆ ಉಳ್ದದ್ದೇ ಅದು ಇಷ್ಟ ಆಗೋಂಗಿಲ್ಲ ಅಂತ ಆತ. ಹಂಗಲ್ಲ ಸಂತಕ. ಅಂದ್ರೆ ಈ ಮನೆಗೆ ಯಾರ ಬಂದ್ರು ಕೆಲವ್ರು ಏನ್ ಮಾಡ್ತಾರೆ, ಇವ ಅವ್ರೆಲ್ಲಿ ಕಂಡ್ಬಿಡ್ತಾರೆ ಏನಂತೇಳಿ ಅವ್ರು ಹೋಗಿನ್ ತಿನ್ನೋದು, ಇಲ್ಲ ಅವ್ರು ಬರೋಕ್ಕಿಂತ ಮುಂಚೆ ಉಂಡು ಬಿಡೋದು ಹಿಂಗೆ ಮಾಡ್ತಾರೆ. ಇಲ್ಲ ಒಳಗೆ ಕುಂತ ಉಂಡು ಬಂದ್ಬಿಡೋದು ಮಾಡ್ತಾರೆ ಕೆಲವ್ರು. ಎಲ್ಲಾರು ಅಲ್ಲ ಕೆಲವ್ರು. ಅದಕ್ಕೆ ನೀ ಹಂಗೆ ಅಲ್ಲಿ ನೋಡಿ ಸಂತಕ. ಎಲ್ಲಾರ ಮುಂದೆ ಉಣ್ಣೋದಾದ್ರೆ ಉಣ್ತಿ, ಇಲ್ಲ ಅವ್ರಿಗೂ ಕೊಟ್ಟು ಉಣ್ತಿ. ಹಂಗೆ ನೀ ಮುಚ್ಚುಮರಿ ಮಾಡೋಂಗಿಲ್ಲಲ್ಲ ಅದೊಂದು ನಿಂಗೆ ಭಾಳ ಇಷ್ಟ ನಂಗೆ ಅಂದೆ. ಹೂನ ಏನ್ ದೊಡ್ಡ ಏನ್ ನಾವೇನ್ ರಸಕೊಳ್ಳೋ ತಿನ್ಬೇಕಾಗೈತಿ? ಇಷ್ಟಕ್ಕೂ ಅದನ್ನ ತಿಂದ್ರಾರ ಏನೈತಿ? ನಿಮ್ಗೊಂದೊಂದು ತುತ್ತು ಕೊಟ್ಟು ತಿಂದ್ರ ಆಗಿ ಹೋತು. ಅದನ್ನ ಮುಚ್ಚಿಟ್ಟು ತಿನ್ನೋದಾರ ಏನೈತಿ? ಅದ್ರಾಗ ನಾನು ಸಸಿ ಮಾಡೋ ಅಡಿಗೆ ಏನಾರ ನಾನು ನಿಮ್ಗೆ ಒಂದಿನ ತಿನ್ನಾಕ ಕೊಟ್ಟನೆ ಮರ್ಯಾದೆ ದಿನ ನೀವು ನಮ್ಮ ಮನೆ ಕಡೆ ತಿಳಿ ಹಾಕಿನ ಮಲಗೋದಲ್ಲ. ನಾನೇನ ಗಟ್ಟಿ ಧೈರ್ಯ ಮಾಡಿ ಈ ಮನ್ಯಾಗ ಉಳ್ಕೊಂಡೇನಿ. ಮನೆಗೆ ಯಾರು ಕಾಣವಲ್ರ ಗೌಡ್ರಲ್ಲಿಗರ? ಯಾಕ್ಲೇ ನಾ ನಿನ್ನ ಕಣ್ಣಿಗೆ ಮನುಷ್ಯರಂಗೆ ಕಾಣವಲ್ಲೆ? ನಿನ್ನ ಕಣ್ಣ ಏಮಿ ಮುಕ್ಕೊಂಡವ? ವಯಸ್ಸಂತಕ್ಕ ಮನ್ಯಾಗ ಯಾರು ಕಾಣವಲ್ರಲ್ಲ ಅಂತ. ಈಗ ನನ್ನ ಸಸಿ ಬಂದು ಹೋಗ್ಯಾಳ. ನಾನು ನೋಡಿದ್ರೆ ಗುಣಕಲ್ ಕುಂತಂಗೆ ಇಲ್ಲ ಕಟ್ಟಿ ಮ್ಯಾಗ ಕುಂತಾನಿ ಬೆಲ್ಲ ಹೊಡಿ ಕಲ್ಗತ್ತೆ. ಆದ್ರೂ ಕೇತಿಯಲ್ಲಿ ನೀನು ಯವ್ವಾ ಶಾಂತಕ್ಕ ತೆಲಿಗೆ ಮೆದುಳಿಗೆ ಕೈ ಹಚ್ತಿಲ್ಲ. ಶಾಂತಕ್ಕ ನಾ ಹಂಗೆ ಕೇಳಲಿಲ್ಲ. ಮನ್ಯಾಗ ಗೌಡ್ರು ಕಾಣಲಿಲ್ಲಲ್ಲ ಅದಕ್ಕೆ ಕೇಳಿನಿ. ಅವ್ರಾ ಹೊಲದ ಕಡೆ ಹೋಗ್ಯಾರ ಏನೋ ಕೆಲಸ ಐತಂತೆ. ಹೌದಾ? ಒಂದಿಟ್ಟು ಎಲ್ಲ ತುಂಬ ಇಲ್ಲಿ ತಗ ನಾವು ಒಂದಿಟ್ಟು ಹಾಕೊಳ್ಳೋಣ. ಯಾಕ ಬಾಯಿ ಸಪ್ಪಾದಂಗೆ ಆಗ್ಬಿಟ್ಟತಿ. ನನ್ಗೊಡ್ತಾರ ಇಲ್ಲಿ ಎಲ್ಲಡಿಕೆ. ಅಲ್ಲ ಏನ ಎಲ್ಲಡಿಕೆ ತಾಟ ಈಗ ಮಾಡ್ತೀರಿ ಹೆಂಗ ನೀವು? ಏನ ಎಲಿ ಗನ ತುಟ್ಟದಾವ ಅಡಿಕೆನ ತುಟ್ಟದಾವ ನಿಮ್ಮ ಅದ ಅಂತ. ನಾನು ಎಲ್ಲಡಿಕೆ ರೊಕ್ಕ ಉಳ್ಸಾಕ ಬಂದಿರಿ ನೀವು ನಮ್ಮ ಮನೆ ಕಡೆ ಇವತ್ತ. ಯವ್ವ ಶಾಂತಕ್ಕ ಹೆಂಗಂತೀವ ಒಂದಿಟ್ಟು ಎಲ್ಲಡಿಕೆ ಹಾಕೊಂಡ್ರ ಬ್ಯಾಬಡೆ ಹೋಲತ್ತಾಗ ನಿನ್ನ ಎಲ್ಲಡಿಕೆ ಹಾಕೊಂಡು ನಿನ್ನ ಕಡೆ ಎಲ್ಲಿ ಬೇಸ್ಕೊಳಕೋಲಿ ಹಾಕು. ಮತ್ತೆ ಆಮೇಲೆ ಊರು ತುಂಬ ಹೇಳ್ಕೊಂಡ್ ಬರ್ಬೇಕನ ಶಾಂತ ಕೋಟೆ ಎಲ್ಲಡಿಕೆ ಹಾಕೊಳಕ್ ಬಿಡ್ಲಿಲ್ಲ ಅಂತೇಳಿ. ಇವ ಎದಕ್ ಬೇಕಾಯ್ತಿವ ಹಾಕೋ ಏನೋ ಹಂಗಲ್ಲಿ ಹೋಲತ್ತಾಗ ಹಂಗ ಅನ್ನಿ. ನೋಡಿದ್ದನ ಶಾಂತ ಕೊಟ್ಟ ನಂಗೆ ಬೈಯಂಗಿಲ್ವಾ? ನಿನಗಂತ ಬೇದಾಳಕ್ಕೆ ನನ್ನ ಜೀವದಾಳಕ್ಕೆ. ಅಯ್ಯ ಪಿಸರಿ ಅಲ್ಲಾಗಿರ್ಜಿ ನಿನಗೆ ಏನು ದೊಡ್ಡ ಪೇಚಲ್ ಅನ್ನ ಆಕಾಶದಿಂದ ಹೇಳಿದ್ ಬಂದಿನ ನಾ ಎಲ್ಲ ಬೇಕಿಗೆ ಬೈಯಕಿನ. ನೀ ಏನು ದೊಡ್ಡ ಹೆಚ್ಚಿನಕ್ಕೆಲ್ಲ ಹಂಗಂದಾಕಿ ಮುಂದೆ ಮತ್ತೆ ನನಗಾಕಿ ಇಪ್ಪಿ ಹಚ್ಬೇಕಂತ ಮಾಡೀನ ಸುಮ್ ಕುದ್ರೆ. ತಂದೆ ಅತ್ತಿಯವ್ರೆ ಎತ್ತಗೋರಿ. ಅಲ್ಲ ನೀ ನನಗೆ ಆಗಲ್ಲ ಊಟಕ್ಕೆ ಕೊಡ್ಲೇನ ಅಂತ ಕೇಳಕ್ ಬಂದಾಗ ಕೆಂಪನ್ ಪತ್ಲ ಉಟ್ಕೊಂಡ್ ಬಂದಿದ್ದಿಲ್ಲ ನೀನು. ಅಂದ್ರೆ ನೀ ನನಗೆ ಊಟಕ್ಕೆ ಹಚ್ಚಿ ಕೊಡೋದು ಬಿಟ್ಟು ನೀ ಪತ್ಲ ಬದ್ಲಿ ಮಾಡಕ್ ಹೋಗಿದ್ದೇನೆ. ಅಟ್ಟ ಅವಸರ ಇತ್ತನ ಅದು ಅತ್ತಿಯವ್ರ ನಿಮ್ಗೆ ಊಟಕ್ಕೆ ಹಚ್ಚೋ ಹೊತ್ನಾಗ ಸೀರೆ ಮ್ಯಾಗ ಒಂಚೂರು ಪಲ್ಯ ಬಿದ್ದು ಬಿಡ್ತೀರಿ. ಅದು ಇನ್ನು ಪಲ್ಯ ಬಿದ್ದಿದ್ದು ಹೆಂಗೆ ಹಾಕೊಳ್ಳೋದು ಅಂತೇಳಿ ಕಳೆದು ಬೇರೆ ಉಟ್ಕೊಂಡ್ ಬಂದಿರಿ ಪತ್ಲಾನ. ಅದು ಹೆಂಗೆ ಊಟಕ್ಕೆ ನಡ್ತೀಯ ಏನ ದೇವ್ರ ಬಲ್ಲ. ಪಲ್ಯ ಯಾರ ತಾಟಿಗೆ ಹಾಕ್ತಾರ ಸೀರೆ ಮ್ಯಾಗ ಕೆಡ್ಕೊಂತಾರನ? ಅಲ್ಲ ಈ ಪಲ್ಯದಾಗ ಉಪ್ಪಿಲ್ಲ ಖಾರ ಇಲ್ಲ ಹೆಂಗೆ ತಿನ್ಬೇಕಿದನ?
ಅಲ್ರಿ ಅತ್ತಿಯವ್ರು ಚಲೋನ ಐತಲ್ರಿ ಪಲ್ಯ ಈಗರ ಇವ್ರು ತಿಂದುಗ್ಯಾರ ಎಂತ ಚಲೋ ಆಗೈತೆ ಪಲ್ಯ ಅಂತ ಹೇಳಾರ. ಅಂದ್ರೆ ನನ್ನ ನಾಲಿಗೆ ಜಿಡ್ಡುಗಟ್ಟೈತೆ ಅಂತ ಮಾಡಿ ನೀನು ನನಗೆ ರುಚಿ ಗೊತ್ತಾಗುದಿಲ್ಲ. ನನಗೆ ವಯಸ್ಸಾತ ಅಳ್ಳು ಮಾಡು ಅಂತ ತಿಳ್ಕೊಂಡಿ ನೀನು. ರುಚಿಗೂ ಇದ್ದಿದ್ದಕ್ಕೂ ಇಲ್ಲದಕ್ಕೂ ವ್ಯತ್ಯಾಸ ಗೊತ್ತಾಗಲಾರ್ದಂಗೆ ಇರಕ ನೋಡು. ರುಚಿ ಇಲ್ಲ, ಪಲ್ಯ ಉಪ್ಪಿಲ್ಲ, ಖಾರ ಇಲ್ಲ ಅದ್ರೊಳಗೆ. ಹೋಗ ಬೇರೆ ಏನ್ರ ಇದ್ರೆ ಹಚ್ಚಿದಕ್ಕೆ. ಅತ್ತಿಯವ್ರು ತಂತಡ್ರಿ. ಅತ್ತಿಯವ್ರು ತೋರಿ. ಉಪ್ಪಟ್ಟೂರ್ಲ ಹೆಂಗ್ ತಿನ್ಬೇಕಿದನ? ಒಂದಿಟ್ಟು ರುಚಿ ಐತೆ ಇದ್ರಾಗ. ಅತ್ತಿಯವರ ಉಪ್ಪು ಕಡಿಮೆ ಇದ್ರು ಅಂತಾರ ಅಂತೀರಿ, ಒಂದಿಟ್ಟು ಹದ ಇದ್ರು ಅಂತಾರ ಅಂತೀರಿ. ಇನ್ನೆಂತದ್ ಹಾಕ್ಬೇಕು ನಿಮ್ಗೆ ಅನ್ನೋದು ಗೊತ್ತಾಗೋಲ್. ದಿನ ಇದಾತ್ ನೋಡ್ರಿ. ದಿನ ಇದಾತಂದ್ರ ದಿನ ರುಚಿ ಮಾಡಿ ನಾ ಯಾಕಂತಾನಿ? ನೀ ದಿನ ರುಚಿ ಮಾಡಂಗಲ್ಲ ಅದಕ್ಕಂತಾನಿ. ಯೋ ನಮ್ ಶಾಂತಕ್ಕೆ ಯಾಕೆ ರುಚಿ ಎತ್ತಿಲ್ಕಂತತಿ? ಬೇರೆ ಏನ್ರ ಇದ್ರೆ ತಂದು ಕೊಡ ರತ್ನ. ತಡ್ರಿ ಆಯ್ತು, ಒಂಚೂರು ಸಾರು ತಂದು ಕೊಡ್ತೀನಿ. ಉಳ್ದ ಬದಿದ್ದೆಲ್ಲ ಹಾಕೊಂಡಂಗ ಬಿಸೆ ಸಾರ ಐತ್ರಿ ಅತ್ತಿಯವ್ರು. ತಡ್ರಿ ತರ್ತೀನಿ. ಶಾಂತಕ್ಕ ಸಿಟ್ಟ ಆಗ್ಬೇಡ ಯವ್ವ ನೀನು. ನೀ ಸಿಟ್ಟಾದ್ರೆ ನಿನ್ ಮಕ ನೋಡಕ್ ಆಗಲ್ಲ. ಹಂಗ ನೀರ್ ತುಂಬಿ ಹಂಡೆ ಆದಂಗಕತಿ. ತಡಿ ಓಟ. ಕೋಪವೀತಕ್ಕೆ ನಿನ್ನ ಸೊಸೆಯಲಿ ಹೇಳು ನೀ ಶಾಂತಕ್ಕಳೆ, ಏನಮ್ಮ ರೋಣಿಯ ರೌಡಿ ಶಾಂತಕ್ಕಳೆ, ಯಾಕೆ ಬರಿ ಬೈಯುವೆ ಪೂರ್ತಿ ಊಟ ಮಾಡದೆ, ಊಟ ಮಾಡದೆ ಒಟ ಒಟ ಅನ್ನುವೆ, ಲಾಲ 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 ಲಾ. ಏ ಬೆಂಡ್ಲೆ ಸುಮ್ ಕುಂದ್ರ, ಕುಣ್ಕಾಲ್ ಗಿತ್ತು ಕುಣ್ದಂಗ್ ಕುಣಿತಿಯಲ್ಲ. ಬಾಯ್ ಮುಚ್ಚ ನಾಯಿ ಅಂತಕ್ಕೆ ಏನಾರ ಕಟ್ ಕಟ್ ಹಾಡಕತ್ತಿಯಲ್ಲ. ಪೂರಾ ಊಟ ಮಾಡಿದ್ರೆ ಅಷ್ಟು ಗೊತ್ತಾಕತ್ತೇನ? ಒಂದ್ ತುತ್ತಿದ್ರು ಗೊತ್ತಾಗಂಗಲ್ಲನ ರುಚಿ ಹೆಂಗೈತೆ ಅಂತ ಹೇಳಿ. ಯವ್ವ ಶಾಂತಕ್ಕ ಆತ್ ಬಿಡು, ಊಟ ಮಾಡಿ. ಊಟ ಮಾಡ. ಏನ್ ಕಾಣಕತ್ತಿರ್ಲ? ಊಟ ಮಾಡೋಕ್ ಬಿಡ್ರಲ್ಲ ನೀವು. ಈ ಪರಿ ಗಂಗಾಳ ನೋಡಕತ್ತರ ನಾನು ಹೊಟ್ಟೆ ಕಡೆ ಹಿಂಗಿಲ್ಲ. ಏನ್ ಕಾಸ್ ಕಾಸ್ಕೊಂಡು ತಿಂದ ಬಿಡ್ತೀರಿ ನೀ? ಹಂಗ ತಿಂದ್ರ ತಿಂದ್ರತ್ತಾಗ ಈ ಪರಿ ಕಣ್ಣು ಅದ್ರಾಗ ತಂದಿಟ್ಟಿರಲ್ಲ ಗಂಗಾಳದಾಗ. ಸರ್ದು ಕುಂದ್ರಿ ನಿಮ್ಮ. ಹೌದಲ್ಲ, ನಾ ಹಿಂಗ್ ಕುಂತ್ರ ಪಾಪ ಶಾಂತಕ್ಕೆ ಹೆಂಗ್ ನೋಡ್ಬೇಕು. ಸರಿ ಹಿಂಗ್ ಸರಿ. ಅಂದಂಗ ನೀವೇನ್ ಊಟ ಮಾಡಿದ್ರಿ ಶಾಂತಕ್ಕ? ನಾ ಏನ್ ಭಾಳ ಇಲ್ಲವಾ, ಬಿಸಿ ಬಿಸಿ ಇಡ್ಲಿ ಮಾಡಿದ್ದೆ ಬೆಳಿಗ್ಗೆ. ಸಾಂಬಾರು ಚಟ್ನಿ ಮಾಡಿದ್ದೆ, ಅದೇ ಎಷ್ಟೊಂದು ಉಳಿದಿತ್ತು. ಅದಕ್ಕೆ ನಾ ಬಿಸಿ ಬಿಸಿ ಇಡ್ಲಿ ಸಾಂಬಾರು ತಿಂದೆ. ಚಟ್ನಿ ಹಸಿತ್ತು ಚೆಲ್ಲಿದೆ. ಬಿಸಿ ಬಿಸಿ ಇಡ್ಲಿ ಸಾಂಬಾರು ಮಸ್ತ್ ತಿಂದು ಒಂದೆ. ನೀನ್ ತಿಂದೆ ಕಲ್ಲವ? ನಾನು ಶಾಂತಕ್ಕ ನಿನ್ನೆರ ಶ್ರಾವಣ ಮುಗಿತಲ್ಲವಾ, ಅದಕ್ಕೆ ಭಾಳ ದಿನ ಒಂದು ತಿಂಗಳದಿಂದ ಬಾಯಿ ಕಟ್ಕೊಂಡು ಸಾಕಾಗಿತ್ವ. ಅದಕ್ಕೆ ಫಿಶ್ ಕರಿ ಮಾಡಿದ್ದೆ. ಮಸ್ತ್ ಮೀನದ ಫ್ರೈ ಬಾಂಗಡಿ ತಿಂದೆ. ಬಿಸಿ ಬಿಸಿ ಚಪಾತಿ, ಆಮೇಲೆ ಮೀನದ್ದು ಸಣ್ಣ ಜಿಂಗಿ ಮೀನ ಪಲ್ಯದ ಮಾಡಿದ್ದೆ. ಅವತ್ತು ತಿಂದು ಬಂದ್ವಿ. ನಾವ್ ಅದನ್ನೆಲ್ಲ ತಿನ್ನೋದಿಲ್ಲಪ್ಪ. ಅಲ್ಲ ಶಾಂತಕ್ಕ, ನೀ ಇಷ್ಟೊತ್ತಾದ್ರೂ ಊಟ ಮಾಡಿಲ್ಲಲ್ಲ? ಯವ್ವ 3 ತಾಸು ಆತಿ ಕಟ್ಟಿ ಕುಂತ ನಾನು ಇದೊಂದು ಗಂಗಾಳ ಕೊಟ್ಟು ಕುಂದ್ರಿಸಿ. ಏನ್ ಮಾಡಕತ್ತಾಳ ಏನೋ ಒಳಗ? ರುಚಿ ಇಲ್ಲ, ಅಡಿಗೆ ಬೇರೆ ತುಂಬಾ ಅಂದ್ರೆ ಹೋಗಿದ್ದ ಅತ್ತಾಗ ಹೋಗೈತ್ ನೋಡಿ ಹಾಳಾಗಿ. ಅತಿಯಾರ ಮಸ್ತ್ ಇತ್ತು ಬರ್ರಿ. ಯೋ ಈ ಪರಿ ಎಣ್ಣೆ ಹಾಕಿ ಅಲ್ಲ ಹುಡುಗಿ, ಈ ಪರಿ ಎಣ್ಣೆ ತಿಂದು ದೌಡ್ ನಿಗರಿ ಹೋಗ್ಬೇಕನ್ನ ನಾನು. ಅದ ಗೊತ್ತಾತಿ ಕಟ್ಟಿ ಮ್ಯಾಗ ಕುಂತಿ ಮುದಿ ಕನ ಕಾಟ ಕೊಡ್ತತಿ. ದೌಡ್ ನಿಗರಿ ಹೋತಂದ್ರ ಅದ ಚಿಂತ ಬಿಡ್ತದಂತೆ ಮಾಡಿ ಹೋಗಲ್ಲ. ಯೋ ಪಾಪ ನಮ್ ಶಾಂತಕ್ಕ ಸೊಸಿಗೆ ಎಷ್ಟು ಕಾಟ ಕೊಡಕತ್ತಾಳ. ತಡಿ ಏನಾರ ಒಂದು ಪ್ಲಾನ್ ಮಾಡೋಣ. ಹಂಗ ನಮ್ ಶಾಂತಕ್ಕ ಒಂದು ಬುದ್ಧಿನೂ ಕಲಿಸ್ಬೇಕು. ಏ ರತ್ನ, ಅಲ್ಲ ಪಾರಕ್ಕ ಈಗರ ಒಂದು ವಾಟೆ ಸಾರು ತಂದು ಕೊಟ್ಟಿಲ್ಲ? ಅಂತ ಮಸ್ತ್ ಐತಿ ಸಾರು, ನನಗೂ ಕೊಟ್ಟಿದ್ಲು. ಗನ ರುಚಿ ಐತಿ. ಹೋಗಿ ಅದನ್ನ ತಂದು ಕೊಡ ಪಾಪ ಉಣ್ಲಿ. ಶಾಂತಕ್ಕ ಮಸ್ತ್ ಆಗಿತ್ತು ಸಾರು. ಸಾರು ಅದ ಪಾರಕ್ಕ ತಂದು ಕೊಟ್ಟಿದ್ದ. ಹೋಗ ಪಾರಕ್ ತಂದು ಕೊಟ್ಲಲ್ಲ ಈಗರ ಒಂದು ವಾಟೆ ಸಾರು. ಓ ಆ ಸಾರನ್ರಿ? ತಗೊಂಬಂದ್ ತಡ್ರಿ, ತಂದೆ ನೋಡು. ನಿನ್ ಸೊಸಿ ಶಾಂತಕ್ಕ ತಾನ ಉಣ್ಬೇಕಂತೇಳಿ ಹೆಂಗ್ ಇಟ್ಕೊಂಡ್ ತಾಣ ನೋಡು ಸಾರು. ಪಾಪ ನೀನರ ಎಂತ ಜೀವದಿ ಪಾರಕ್ಕನ ಅಡಿಗೆಗೆ. ಒಟ್ಟ ಮಂದಿ ಅಡಿಗೆಗೆ ಜೀವದಿ ಸೊಸಿ ಮಾಡಿದ್ದಕ್ಕಿಂತ ತಂದು ಕೊಡ್ಬಾರ್ದ ನಿನಗ? ಆಮೇಲೆ ಪಾರಕ್ ಬಂದಕ್ಕೆ ಇಲ್ಲೇ ನಿಂತಾಳ. ಯಾವಾಗ ಕೊಟ್ಲಕ್ಕೆ ಸಾರು? ಥೋ ನೀನು ನೋಡಿಲ್ಲನ? ಆಗಲ್ಲ, ನಾ ಡ್ಯಾನ್ಸ್ ಮಾಡೋದ್ನ ನನ್ನ ಕಡೆ ಲಕ್ಷ್ಯ ಕೊಟ್ಟಿದ್ದಿ. ಪಾರಕ್ ಸೀದಾ ಒಳಗೆ ಹೋಗಿ ಸಾರು ಕೊಟ್ಟು ಬಂದ್ಲ. ಹೌದನ? ಇವ ನನ್ನ ಕಣ್ಣಂಗಾರ ನೋಡ್ಲಿಲ್ ಕಾಣ್ತತಿ. ವಾ ಸಕಾತ್ವಾ, ನೀವೇ ಬೇಕು ಕುಣ್ಕಾಲ್ ಗಿತ್ತಿ ಕುಣಿ ಆತಿದ್ದಲ್ಲ, ಮತ್ತೆ ನಿನ್ ಕಡೆ ಲಕ್ಷ್ಯ ಕೊಟ್ಟೆ. ನೋಡ್ಲಿಲ್ ಕಾಣ್ತತ್ ನಾನು. ಪಾರಕ ಟಾಂಕು ಸಾರು ತಂದು ಕೊಟ್ಟಿದ್ದಕ್ಕೆ ನನ್ನ ಹೆಸರು ಅದಕ್ಕೆ ಹೇಳಿದಿಲ್ಲ. ಈಗ ಏನಾರ ಸಾರು ರುಚಿ ಇಲ್ಲ ಅಂತೀವಕೋ, ಶಾಂತಕ್ಕೆ ನನ್ನ ಅರ್ಬಿ ಹೋಗದಂಗೆ ಒಗದು ಹಾಕ್ಬಿಡ್ತಾಳ. ಇವ ತಾಯಿ ನೀ ನಾನೇ ಸಿಕ್ನೇನೆ. ಇವ ನಿನಗೆ ನಾವಳೆ ಬಂದೆಲ್ಲೇವ. ಸುಮ್ಕಿರ, ಆಮೇಲೆ ಒಣಗುವಂತೆ. ಇಷ್ಟಕ್ಕೂ ಹಂಗೇನಾಗಂಗಿಲ್ಲ, ನೀ ಸುಮ್ನೀರ. ತಾರೆ ತಾರೆ ಪಾರಕ್ಕನ್ ಸಾರು ತಾರೆ, ನಮ್ಮ ಶಾಂತಕ್ಕ ಉಣ್ಣುತ್ತಾಳೆ ಈಗ ತಾರೆ. ನಾಲಿಗೆಯು ಚಪ್ಪರಿಸಲು ಪಾರಕ್ಕನ್ ಸಾರು ರುಚಿಯೋ ರುಚಿಯೋ ರುಚಿಯೋ, ನಮ್ಮ ಪಾರಕ್ಕನ ಸಾರಿಗೆ ಸಾಟಿ ಇಲ್ಲ. ಅತ್ತಿ ತಗೊಳ್ಳಿ ಈ ಸಾಂಬಾರನ್ನು ತಗೊಳ್ಳಿ,
ಏನ್ರಿ ಅತ್ತಿ ಶಾಸ್ತ್ರೀಯ ಸಂಗೀತ ಅತ್ತಿ ಇದು ಆ, ಆ, ಯಾಕತ್ತೆ ಈ ಗಂಟ್ಲು ಈ ಟ್ಯೂನು ಈ ವಾಯ್ಸ್ ನಿಮಗೆ ಸೆಟ್ ಆಗ್ಲಿಲ್ಲನ ಏನ್ ನಿಂದಂಗ ಎಷ್ಟ್ ಜನಕ್ಕೆ ವಾಯ್ಸ್ ಟ್ಯೂನು ವಾಯ್ಸು ಎಲ್ಲ ಹಾಡು ಗೀಡು ಕರೆಕ್ಟ್ ಬರ್ತಿತ್ತು ಎದಕ್ಕ ಮರ್ಯಾದೆ ತೆಗಿತಿ ಆ ಶಾಸ್ತ್ರೀಯ ಸಂಗೀತದ ನಿಂದ್ರತ್ತ ಸರ್ದ ಸಾರ್ ಕುಡಿಲಿ ಏ ನಿಂಗ್ ಕೊಡಕ್ ಬರಂಗಿಲ್ಲ ಸರ್ಕೊ ಇಲ್ಲಿ ತಗ್ನಾ ಕೊಡ್ತೇನೆ ಶಾಂತಕ್ಕ ಬರ್ತಾ ಇದೆಯಾ ಮುಗ್ಗೆ ವಾಸನೆ ಬರ್ತಾ ಇದೆಯಾ ಹ್ಮ್ ಅನಿಸ್ತಾ ಇದೆಯಾ ಇದು ಪರಕ್ಕನ್ ಸಾರ್ ಅಂತೇಳಿ ಅನಿಸ್ತಾ ಇದೆಯಾ ತುಂಬಾ ಅನಿಸ್ತಾ ಇದೆಯಾ ಏ ಬರೇ ಬಿಲ್ಡಪ್ ಕೊಡೋದಾತಲ್ಲೇ ಹಾಕ ತಿಂತ ನೀ ಎಟ್ಟತ್ತ 4 ತಾಸ ಆತ ಊಟ ಕುಂತ ಸಾರ್ ಆರಿ ಹೋತಿತ್ತಲ್ಲೇ ವಾಸನೆ ಕುಡ್ದ ಹೊಟ್ಟೆ ತುಂಬಕತ್ ನಾನು ಬಡ ಸಾರ್ ಹಾಕ ಅಂತಾನೆ ಗಿರ್ಜಿ ಪರಕ್ಕನ್ ಸಾರಿಗೆ ಜೈ ಆ ಗಿರ್ಜಿ ರುಚಿ ತಿಳ್ಕಂತದಲ್ಲೇ ನೋಡಲ್ಲೇ ಗಿರ್ಜಿ ಸುಮ್ನಿರ್ಲಾರ್ದ ನನ್ನ ಹೆಸರು ಹೇಳಿದಲ್ಲೇ ಚಲೋ ಇಲ್ಲ ಕಾಂತದ ಸಾರ ಯವನ ಓಕೆನಮ್ಮ ಸುಮ್ನಿರ ನೀನ ಹೇಳ್ಬಿಡ್ತೀಯಲ್ಲ ಯಾಕೆ ಶಾಂತಕ್ಕ ಏನಾತ ಹಂಗೆ ಬಾಯ್ ತೆಗ್ದಿ ಹೋದನ ಮೇಲೆ ಸಾರ್ ತಿಂದ ಇವ ಊರಾಗೆಲ್ಲ ಮತ್ತ ಗಿರ್ಜಿ ಶಾಂತಕ್ಕ ಎದಕ್ ಸತ್ಲ ಅಂದ್ರ ಪರಕ್ಕನ್ ಸಾರ್ ತಿಂದ ಸತ್ಲ ಅಂತ ಹೇಳ್ಬೇಕ ನಂಗ ನಾನು ಎಲ್ಲರ ಮುಂದೆ ನಾನು ಯಾಕ್ಲೆ ಸಾಯ್ತೀನಿ ಏನಾಗೈತ್ಲೆ ಸಾರ್ ಅಂತೂ ನಮ್ಮ ಪಾರಕ್ಕ ಚೀನಾ ಸೊಸಿ ಬಂದ ಮ್ಯಾಗ ಆಕಿ ಕೈಯಾನ ಹುಳ ಹುಪ್ಪಡಿ ಹಾವು ಹಲ್ಲಿ ಚೇಳು ತಿಂದ ಮ್ಯಾಗ ಅಡಿಗೆ ರುಚಿ ಮಾಡಕ್ ಕಲ್ತಾಳ ನೋಡು ಎಲ್ಲಿಲೇ ಅಲ್ಲೇ ಒಲಿ ಸುತ್ತಲೂ ಇದ್ದಿದ್ದು ಇರ್ಗಿ ಪರ್ಬಿ ಹೊಡೆದಾಕೇನ್ ಮತ್ತವಕ್ಕ ಏನು ಮಸ್ತ್ ಆಗಿತ್ತು ಸಾರು ಗಂಡ ರುಚಿ ಆಗೈತಿ ಸಾರು ಯಾ ತಿಂದವ್ರ ಕೈಲಾಸನ ಏನ್ ರುಚಿ ಆಗೈತಿ ಸಾರು ಸಾರ್ ಅಂದ್ರೆ ಇದಕ್ಕಂತಾರ ಹಿಂಗ ಮಾಡ್ಬೇಕು ಸಾರ್ನ ಯಾವಾಗ್ಲು ಹೌದಾ ಶಾಂತಕ್ಕ ಹಂಗಾಗಿತ್ತೆ ಸಾರ್ ಒಟ್ ನಿನ್ ತಿಂದು ರುಚಿ ಐತಿದೆ ಅಷ್ಟ ಸಾಕ್ಬಿಡ ಹೋಲಿ ತಿನ್ ಏನ್ ಮಸ್ತ್ ಆಗಿತ್ತ ಪರಕ ಸಾರ ನೀನ್ಯಾಕ ಮಕ ಹಂಗ ಮಾಡಿ ಗಡಿ ಮಾಡ್ದಂಗ ಮತ್ತಿನ್ನೇನ್ರಿ ಅತ್ತಿ ಈಗ ನೋಡಿದ್ರೆ ಈ ಸಾರನ ಚಪ್ಪರ್ಸ್ಕೊಂಡ್ ತಿಂದ್ರಿ ನಾ ಕೊಟ್ಟಿದ್ ಸಾರು ರುಚಿ ಇಲ್ಲ ಅಂತ ಹೇಳಿದ್ರಿ ಹೌದ್ ಮತ್ತೆ ನಮ್ಮ ಪಾರಕ್ ರುಚಿ ಮಾಡ್ಯಾಳ ಅದಕ್ಕ ಚಲೋ ಐತಂದೆ ಏ ಶಾಂತಕ್ಕ ಅದೇನು ಪಾರಕ್ ಕೊಟ್ಟಿದ್ ಸಾರಲ್ಲ ಯವ್ವ ಅದು ಸಾರ ಈಕೆ ನೀನ್ ಸಸಿ ಮಾಡಿದ್ದ ಸಾರು ಗೊತ್ತನ ನಾವು ಸುಳ್ಳ ಪಾರಕ್ ಕೊಟ್ಟಿದ್ದಂತ ಹೇಳಿದ್ವಿ ನೋಡು ಅದ್ ಹೆಂಗ್ ರುಚಿ ಹತ್ತ ನಿನಗ ಅದ ಅನ್ಕೊಂಡ್ ನಾನು ಒಂಚೂರು ಉಪ್ಪು ಕಡಿಮೆ ಆಗಿತ್ತು ಪಾರಕ್ ಹಿಂಗ್ಯಾಕ್ ಮಾಡಿದ್ಲು ಅನ್ಸ್ತ ಆದ್ರೂ ರುಚಿ ಆಗಿತ್ತಂತ ತಿಂದೆ ಸಾಕ್ ಸುಮ್ನಾಗ ಶಾಂತಕ್ಕ ಏನ್ ಬರೇ ಅಡಿಗೆಗೆ ಹೆಸರಿಡೋದಂದ್ರೆ ಹೆಚ್ಚಿನ ಹೆಸರಿಡಾಕಿ ನೀ ಅಂತರು ಕೆಲವ್ರು ಇರ್ತಾರ ಹಿಂಗ ಯಾರು ಏನ್ ಮಾಡಿ ಹಾಕಿದ್ರು ಸಮಾಧಾನ ಇರಂಗಿಲ್ಲ ಅವ್ರಿಗೆ ಎಂತ ರುಚಿ ಅಡಿಗೆ ಯಾರ ಮಾಡಿಕೊಡ ಅದಕ್ಕೆ ರುಚಿ ಇಲ್ಲ ಚಲೋ ಇಲ್ಲ ಉಪ್ಪು ಜಾಸ್ತಿ ಆಗೈತಿ ಖಾರ ಜಾಸ್ತಿ ಆಗೈತಿ ಎಣ್ಣೆ ಜಾಸ್ತಿ ಆಗೈತಿ ಏನಾರ ಒಂದ್ ಹೆಸರಿಟ್ಟ ಉಣ್ಣುದವ್ರು ಕೆಲವ್ರು ಇರ್ತಾರ ಅವ್ರನ್ನ ಬದ್ಲಿ ಮಾಡಕಂದ್ರೂ ಸಾಧ್ಯನೇ ಇಲ್ಲ ನೀನಾರ ಬದ್ಲಿ ಆಗ ಏನ ಸ್ವಸ್ಥ್ಯಾರ ಮಾಡಿದ್ದಕ್ಕೆ ಹೌದು ಅನ್ನೋದ್ ಕಲಿ ಅಂದ್ರೆ ನಿಮ್ ರುಚಿಯಾಗಿ ಮಾಡ್ಯಾರ ಹಾಕ್ತಾಳಕ್ಕೆ ಪಾಪ ಅಷ್ಟು ತರ ಓಡಾಡಿಸ್ತಿ ಅಷ್ಟು ರುಚಿ ಅಡಿಗೆ ಮಾಡಿ ಹಾಕಿದ್ರೆ ಅದು ಚಲೋ ಇಲ್ಲ ಇದು ಚಲೋ ಇಲ್ಲ ಅತ್ತಿಂತಾನೆ ಇತ್ತಿಂತಾನೆ ಅಂತ 108 ಅಂತಿ ಅಲ್ಲ ಶಾಂತಕ್ಕ ನೀನ್ ಸಸಿ ಮಾಡಿದ್ದ ಅಡಿಗೆ ಬಿಟ್ಟು ಮಂದಿ ಮಾಡಿದ್ದ ಅಡಿಗೆ ಹೊಗಳೋದು ಮಂದಿ ಮನ್ಯಾಗ ಸ್ವಸ್ಥ್ಯಾರ ಹೆಂಗದಾರ ನೋಡ್ ಅನ್ನೋದು ಅವ್ರ ಮನೆ ಎಷ್ಟು ಕ್ಲೀನ್ ಇಟ್ಕೊಂಡಾರ ನೋಡು ನೀ ಹೆಂಗದಿ ನೋಡ್ ಅನ್ನೋದು ಬರೇ ಇಬ್ರು ಸ್ವಸ್ಥ್ಯಾರ ನಡಕ ಒಬ್ರಿಗೊಬ್ರಿಗೆ ಕಂಪೇರ್ ಮಾಡೋದು ಇಂಥವೆಲ್ಲ ಮಾಡಬಾರ್ದು ಅತ್ತಿಗಳಾಗಿ ತಾಯಿಗಳ ಸಮಾನ ಚಂದಾಗಿರ್ಬೇಕು ಗೊತ್ತನ ಹಂಗಿದ್ದಾಗ ಮನಿ ಚಂದಾಗಿ ನಡಿತೈತಿ ಸ್ವಸ್ಥ್ಯಾರ ಮನ್ಸಿಗೂ ಖುಷಿಯಾಗಿರ್ತೈತಿ ನಮ್ಮ ಅತ್ತಿ ಹೌದಪ್ಪ ನಾ ಮಾಡಿದ್ದಕ್ಕೆ ನನಗೆ ನಮ್ಮ ಅತ್ತಿ ಖುಷಿ ಪಡ್ತಾಳ ನಾ ಇನ್ನೊಂದ್ ಸ್ವಲ್ಪ ಚಲೋ ಇರ್ಬೇಕು ನಾ ಇನ್ನೊಂದ್ ಚೂರು ಚಂದಾಗಿ ಅಡಿಗೆ ಮಾಡಾಕ್ಬೇಕಂತ ಸ್ವಸ್ಥ್ಯಾರಿಗೆ ಅನಿಸ್ಬೇಕು ಅದನ್ನ ಬಿಟ್ಟು ನಾವೇನು ಮಾಡಿದ್ರು ಹಿಂಗ ಮಾಡ್ತಾವ ಇವು ಕಿರಿಕಿರಿ ಇದಕ್ಕೇನ್ ಮಾಡ್ಯಾಕದ್ ಬಿಡು ಅಂತ ಅನಿಸ್ಬಾರ್ದು ಅವಕ್ಕ ಏನು ಹೌದ್ಲೇ ಗಿರ್ಜಿ ನೀ ಕರೆ ಹೇಳುದು ನಾನು ಬರೇ ಯಾವಾಗ ನೋಡಿದ್ರು ಮಂದಿ ಸ್ವಸ್ಥ್ಯಾರ ಹಂಗದಾರ ನೋಡು ಹಿಂಗದಾರ ನೋಡು ಅವ್ರಷ್ಟು ರುಚಿ ಅಡಿಗೆ ಮಾಡ್ತಾರೆ ಇಷ್ಟು ರುಚಿ ಅಡಿಗೆ ಮಾಡ್ತಾರ ಅನ್ನೋದು ಇಂಥವೆಲ್ಲ ಮಾಡ್ತಿದ್ದೆ ಕರೆನ ನಾ ಮಾಡೋದು ತಪ್ಪಾಯ್ತು ಬಿಡ್ಲೆ ಅತ್ತಿಯವ್ರೆ ನಂಗೇನು ಬೇಜಾರಿಲ್ರಿ ಆದ್ರೆ ಇನ್ನು ಮುಂದರ ಹಿಂಗೆ ಮಾಡಂಗಿಲ್ಲ ಅಂದ್ರಲ್ಲ ಅಷ್ಟ ಸಾಕು ಮೊದಲನೇದಾಗಿ ಯಾರೇ ಅತ್ತಿಯರಾಗಿರಲಿ ಇಬ್ಬರು ಸ್ವಸ್ಥ್ಯಾರಿದ್ದಾಗ ಆ ಸೊಸಿ ಹಂಗ ಈ ಸೊಸಿ ಹಿಂಗ ಅಂತ ಅವ್ರವ್ರ ನಡಕನ ಕಂಪೇರ್ ಮಾಡೋದ್ರಿಂದ ಅವ್ರವ್ರ ನಡಕ ಭಿನ್ನಾಭಿಪ್ರಾಯ ಉಂಟು ನೀವ ಮಾಡ್ದಂಗ ಆಕತಿ ಅವ್ರಿಗೆ ಬೇಜಾರಾಕೈತಿ 5 ನಮ್ಮ ಕೈಯಾಗಿರೋ 5 ಬಳ್ಳ ಸಮ ಇರಂಗಿಲ್ಲ ಇನ್ನು ಹೊರಗಿಂದ ಆ ಕಡೆಯಿಂದ ಯಾರೋ ಈ ಕಡೆಯಿಂದ ಯಾರೋ ಬಂದಿರೋ ಇಬ್ರು ಹೆಣ್ಮಕ್ಳ ನಡಕ ಕಂಪ್ಯಾರಿಸನ್ ಹೆಂಗಿರ್ತೈತಿ ಅವ್ರು ಒಂದೇ ಥರ ಇರ್ಬೇಕಂತ ಹೆಂಗೆ ಅನ್ಕೊಂತೀರಿ ನೀವು ಸ್ವಸ್ಥ್ಯಾರಿಗೂ ಹೇಳತ್ತೀನಿ ಅವ್ರತ್ತಿ ಹಂಗೆ ಮಾಡ್ತಾಳೆ ಅವ್ರತ್ತಿ ಹಿಂಗೆ ಮಾಡ್ತಾಳೆ ಅವ್ರತ್ತಿ ಅದನ್ನ ಕೊಡ್ತಾಳೆ ಇದನ್ನ ಕೊಡ್ತಾಳೆ ಹೊರಗೆ ಕಳಿಸ್ತಾಳ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ಅತ್ತಿಯವ್ರನ್ನ ನಿಮ್ಗೆ ಬೇಕಾದಂಗೆ ಚಂದಾಗಿ ನೋಡ್ಕೊಂಡು ಅವ್ರನ್ನ ಪ್ರೀತಿಯಿಂದ ನೋಡ್ಕೊರಿ ಇಂದಾರಿಗೆ ಅವರೇ ಬರ್ತಾರೆ ಹೆಂಗೆ ಅನಿಸ್ತ್ರಿಪ್ಪ ನನ್ನ ಡ್ಯಾನ್ಸ್ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ